ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್. ಅಕ್ಕ, ಇವತ್ತು ನಾವೆಲ್ಲ ಹೊಂಟಿದ್ದೀವಿ? ನಾವು ಹೊಂಟಿದ್ದೀವಿ ರಾಮೇಶ್ವರಂ. ನಾವು ಅರ್ಲಿ ಮಾರ್ನಿಂಗ್ ಬಿಟ್ಟೇವಿ. ಇವಾಗ ನಾವು ಬೆಂಗಳೂರಿಂದ ತಮಿಳುನಾಡು ಹೋಗೋ ರೂಟ್ನಲ್ಲಿ ಹೈವೇನಲ್ಲಿ ಇದ್ದೇವೆ. ಟ್ರೈನ್ ಬರೋದು ವೇಟ್ ಮಾಡತ್ತೇವಿ. ನಾವು ಇಲ್ಲೆಲ್ಲೂ ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ನಮಗೆ ರಾಮೇಶ್ವರಗೆ ಅರ್ಲಿ ಮುಟ್ಟಬೇಕಾಗಿತ್ತು. ಅದ್ರ ಸಲುವಾಗಿ ನಾವು ಟಿಫಿನ್ ಲಂಚ್ ಮಾಡೋ ಟೈಮ್ದಾಗ ಎಲ್ಲೂ ವಿಡಿಯೋ ಮಾಡಲಿಲ್ಲ. ಡೈರೆಕ್ಟಾಗಿ ರಾಮೇಶ್ವರಕ್ಕೆ ಬಂದೇವಿ. ಸಾಯಂಕಾಲ ನಾವು ರಾಮೇಶ್ವರ ರೀಚ್ ಆಗೇವಿ. ಇವಾಗ ನೋಡ್ರಿ ನಾವು ಇವಾಗ ಬಂದಿರೋದು ಪಂಬನ್ ಬ್ರಿಡ್ಜ್ ಹತ್ರ. ಈ ಪಂಬನ್ ಬ್ರಿಡ್ಜನ್ನ ಲಾಸ್ಟ್ ವೀಕು ನಮ್ಮ ಪ್ರಧಾನಮಂತ್ರಿಯವರಾದ ಮೋದಿಜಿಯವರು ಈ ಪಂಬನ್ ಬ್ರಿಡ್ಜನ್ನು ಉದ್ಘಾಟನೆ ಮಾಡಿದರು. ನೋಡ್ರಿ ಎಷ್ಟು ಚಂದ ಅದು. ಇದು ನೋಡ್ಲಿಕ್ಕೆ ಇವಾಗ ಭಾಳ ಚಂದ ಕಾಣಿಸ್ಲಿಕ್ಕತ್ತದ. ನಾವು ಟ್ರೈನ್ ನೋಡ್ಬೇಕಂತ ನಮ್ಗೆ ಎಲ್ಲರಿಗೂ ಆಸೆ ಇತ್ತು, ಆದ್ರೆ ಟ್ರೈನ್ ಫಾಸ್ಟಾಗಿ ಹೋಯ್ತು. ಇಲ್ಲಿ ಟ್ರಾಫಿಕ್ ಇರೋದಕ್ಕೆ ನಾವು ನೋಡ್ಲಿಕ್ಕೆ ಆಗಲಿಲ್ಲ. ಬ್ರಿಡ್ಜ್ ಮೇಲೆ ನೋಡ್ಲಿಕ್ಕೆ ಆಗಲಿಲ್ಲ, ಟ್ರಾಫಿಕ್ ಭಾಳ ಇತ್ತು. ಜನ ಎಲ್ಲರೂ ನಿಂತು ಟ್ರೈನ್ ನೋಡ್ಲಿಕ್ಕತ್ತಿದ್ರು. ಟ್ರೈನ್ ಹೋದ್ಮೇಲೆ ನಾವು ಅಲ್ಲಿ ನಿಂತು ಅಲ್ಲೊಂದು ಸ್ವಲ್ಪ ವಿಡಿಯೋ ಫೋಟೋಶೂಟು ಇವನ್ನೆಲ್ಲ ಮಾಡ್ಕೊಂಡ್ವಿ. ನೋಡ್ರಿ ಎಷ್ಟು ಚಂದ ಬ್ರಿಡ್ಜ್, ಹೊಸಾದ ಬ್ರಿಡ್ಜ್ ಆಗೈತಿ. ಬೋಟ್ಸ್ ನೋಡ್ರಿ. ರಾತ್ರಿನ ದರ್ಶನ ಆಗೋದಿತ್ತಂದ್ರೆ ಈಗ ಮಾಡ್ಕೊಂಡ್ ಬಿಡೋಣ. ಆಯ್ತು, ನೋಡೋಣ. ಮೊದ್ಲ ಹೋಗಿ ರೂಮ್ ಗೀಮ್ ಮಾಡೋಣ. ರೂಮ್ ಮಾಡಿದ ನಂತರ ಬೇಕಾದ್ರೆ ದರ್ಶನಕ್ಕೆ ಹೋಗೋಣ ಅಂತ. ಓಕೆ. ನೋಡ್ರಿ, ಇಲ್ಲಿ ನಾವು ದರ್ಶನ ಮಾಡತ್ತೇವಿ. ದರ್ಶನ ಮಾಡಿದ ಮ್ಯಾಗ ಇಲ್ಲಿ ಫೋಟೋ ಗಿಟೋ ಅದು ಹೊಡ್ಯಾಕದು ಪರ್ಮಿಷನ್ ಇದ್ದಿದ್ದಿಲ್ರಿ. ಅದು ನಾವು ಸ್ವಲ್ಪ ರಿಸ್ಕ್ ತೊಗೊಂಡು ಒಂದಿಷ್ಟು ವಿಡಿಯೋ ಮಾಡ್ಕೊಂಡೇವ್ರಿ. ನೀವು ನೋಡಲಿ, ನಮ್ಮ ವೀಕ್ಷಕರು ನೋಡಲಿ ಅನ್ನೋ ಸಂಬಂಧ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡೇವ್ರಿ. ನೋಡ್ರಿ, ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಯಾರು ಮಾಡಿಲ್ಲ ಪ್ಲೀಸ್ ಮಾಡಿರಿ. ರಾಮೇಶ್ವರದ ವಿಡಿಯೋ ಮಾಡೇವಿ ನಿಮ್ಮ ಸಲುವಾಗಿ. ಎಲ್ಲರೂ ನೋಡ್ರಿ.
ಇದು ಅಗ್ನಿ ಹೊಂಡ ರೀ. ಇಲ್ಲಿ ರಾಮೇಶ್ವರದಾಗ 22 ಹೊಂಡಗಳದಾವು. ನಾವಲ್ಲಿ ಹೋಗೇವಿ, ಅದರಲ್ಲಿ ವಿಡಿಯೋ ಮಾಡಲಿಕ್ಕೆ ಅಲಾವ್ ಇರಲಿಲ್ಲ, ಹಿಂಗಾಗಿ ನಾವು ಯಾವುದು ವಿಡಿಯೋ ಮಾಡಿಲ್ಲ. ಅಲ್ಲಿ ಹೊಂಡದ ನೀರು ನಮ್ಮ ಮೈ ಮೇಲೆ ಅವರ ಹಾಕ್ತಾರೆ. ಅವ್ರು ಹಾಕಿದ ಮೇಲೆ ನಾವು ಮತ್ತು ರೂಮಿಗೆ ಹೋಗಿ ಸ್ನಾನ ಅದು ಮಾಡಿ ದೇವಸ್ಥಾನಕ್ಕೆ ದರ್ಶನ ಪಡಲಿಕ್ಕೆ ಬಂದ್ವಿ. ನಾವು ರಾತ್ರಿ ಮತ್ತು ಬೆಳಿಗ್ಗೆ 2 ಹೊತ್ತು ದೇವ್ರ ದರ್ಶನ ಮಾಡಿದ್ವಿ. 2 ಹೊತ್ತು ನಮ್ಮ ದೇವ್ರ ದರ್ಶನ ಭಾಳ ಚಲೋ ಆಯಿತು. ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ಭಾಳ ಚಂದ ಅದ. ನೋಡ್ಲಿಕ್ಕೆ 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಚಂದ ಸ್ಟ್ರಕ್ಚರ್ ಮಾಡ್ಯಾರ. ರಾಮೇಶ್ವರದೊಳಗೆ ಒಂದು ಟ್ರೆಡಿಷನ್ ಏನೋ ಫಾಲೋ ಮಾಡ್ತಾರೆ, ಅದೇನು ನಮಗೆ ಗೊತ್ತಿಲ್ಲ. ಬಟ್ ಇದನ್ನು ನೋಡಿ ನಮಗೆ ಮೈಯೆಲ್ಲ ರೋಮಾಂಚನ ಆಯ್ತು. ಅವರು ದೇವ್ರ ಮೇಲೆ ಎಷ್ಟು ಭಕ್ತಿಯಿಂದ ಏನೇನು ಅವರು ಬೇಡ್ಕೊಂಡಿದ್ದು ಎಲ್ಲ ಬೇಡ್ಕೊಂಡಿರೋ ಆಸೆಗಳೆಲ್ಲ ಪೂರ್ತಿ ಆಗಿರಬೇಕು ಮೋಸ್ಟ್ಲಿ. ಅದಕ್ಕೆ ಸಲುವಾಗಿ ಇವನ್ನೆಲ್ಲ ಮಾಡ್ತಿರ್ಬೇಕಂತ ನಾವು ಅಂದ್ಕೊಂಡ್ವಿ. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಬಟ್ ಇದನ್ನು ನೋಡಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಯಿತು. ನಿಮಗೇನಾದರೂ ಈ ಪದ್ಧತಿ ಬಗ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ.
ಪ್ರೀ ಇವಾಗ ದರ್ಶನ ಆಯ್ತು, ಇವಾಗ ಎಲ್ಲಿ ಹೋಗೋದು? ಪಪ್ಪ ನಾಷ್ಟ ಮಾಡಕ್ ಹೋಗೋಣ ಬಾ, ಹೊಟ್ಟಿ ಭಾಳ ಹಸಿವಾಗತೈತಿ. ಹೌದಾ, ಹಸುವಾಗತೈತಿ. ಆಯ್ತು, ಫಸ್ಟ್ ಎಲ್ಲರೂ ಸೇರಿ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಮುಂದೆ ನಮ್ಮ ಮಾಜಿ ರಾಷ್ಟ್ರಪತಿ ಆದಂಥ ದಿವಂಗತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಮನೆಗೆ ಹೋಗೋಣ, ಅವ್ರ ಮ್ಯೂಸಿಯಮಿಗೆ ಹೋಗೋಣ್ರಿ. ಆಮ್ಯಾಗ ಧನುಷ್ಕುಡಿಗೆ ಹೋಗೋಣ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು APJ ಅಬ್ದುಲ್ ಕಲಾಂ ಸರ್ ಅವರ ಮನೆ ಹಾಗೂ ಅವರ ಮ್ಯೂಸಿಯಮನ್ನು ಮತ್ತು ಧನುಷ್ಕೋಡಿ ವಿಡಿಯೋವನ್ನು ಹಾಕುತ್ತೇನೆ. ದಯವಿಟ್ಟು ಎಲ್ಲರೂ ನೋಡಿ ಆನಂದಿಸಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.